ಹಣಕಾಸಿನ ವಿಚಾರಕ್ಕೆ ಅರ್ಚಕರ ನಡುವೆ ಹೊಡೆದಾಟವಾಗಿದೆ. ಇಡಗುಂಜಿ ಗಣಪತಿ ದೇವಾಲಯದಲ್ಲಿ ಗಲಾಟೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಇಡಗುಂಜಿ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ. ಹಣಕಾಸಿನ ವಿಚಾರವಾಗಿ ಇಬ್ಬರು ಅರ್ಚಕರ ನಡುವೆ ಈಗ ಹೊಡೆದಾಡ್ಕೊಂಡಿರುವಂಥದ್ದು. ಆ ಒಂದು ದೃಶ್ಯ ಕೂಡ ಅಲ್ಲಿನ ಸಿಸಿ ಕ್ಯಾಮ್ ಅಲ್ಲಿ ಕ್ಯಾಪ್ಚರ್ ಆಗಿದೆ. ದೇವರ ಮುಂದೆಯೇ ಕೈ ಹಿಡಿದು ಇಬ್ಬರು ಅರ್ಚಕರು ಕಿತ್ತಾಡ್ಕೊಂಡಿದ್ದಾರೆ. ಇಬ್ಬರ ಜಗಳದ ದೃಶ್ಯ ಜಾಲತಾಣದಲ್ಲಿ ಈಗ ವೈರಲ್ ಆಗಿದೆ. ಯಾಕಂದ್ರೆ ಹಣದ ವಿಚಾರವಾಗಿ ಆ ದೇವಸ್ಥಾನದ ಇಬ್ಬರು ಅರ್ಚಕರ ನಡುವೆ ಗಲಾಟೆ ಆಗಿದೆ. ಇಬ್ಬರು ಕೂಡ ಕೈ ಮಿಲಾಯಿಸಿದ್ದಾರೆ. ಆ ದೃಶ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮಾತಿನ ಚಕಮಕಿ ಶುರುವಾಗುತ್ತೆ. ಅದಾದ ಮೇಲೆ ಇಬ್ಬರು ಅರ್ಚಕರು ಕೈ ಮಿಲಾಯಿಸೋ ಹಂತಕ್ಕೆ ತಲುಪಿದ್ದಾರೆ. ಈ ಒಂದು ವಿಡಿಯೋ ಅಲ್ಲಿನ ಸಿಸಿ ಕ್ಯಾಮ್ರಾದ ಅಥವಾ ಅಲ್ಲಿ ಬಂದಂತಹ ಸ್ಥಳೀಯರ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಆಗಿರುವಂಥದ್ದು, ಅದ್ರ ಬಗ್ಗೆ ಏನು ಕ್ಲಾರಿಟಿ ಇಲ್ಲ. ಆದರೆ ಈ ಒಂದು ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಸೊ ಒಬ್ಬ ಅರ್ಚಕ ತಟ್ಟೆಯನ್ನ ಇಡೋದಕ್ಕೆ ಬರ್ತಾರೆ. ಆ ತಟ್ಟೆಯನ್ನೇ ಇಟ್ಕೊಂಡು ಇನ್ನೊಬ್ಬ ಅರ್ಚಕ ಎಳ್ಕೊಂಡು ಹೋಗ್ತಾನೆ ಅರ್ಚಕನನ್ನ. ಇಬ್ರು ಕೂಡ ಕೈ ಮಿಲಾಯಿಸ್ತಾರೆ. ಹಣದ ವಿಚಾರಕ್ಕೆ ಅಂತಂದ್ರೆ ಯಾವ ಹಣ ಅದು, ಯಾರಿಗೆ ಸೇರ್ಬೇಕಾಗಿದ್ದು, ದೇವಾಲಯಕ್ಕ ಅಥವಾ ಇವರಿಬ್ಬರ ವೈಯಕ್ತಿಕ ಹಣಕಾಸಿನ ವಿಚಾರಕ್ಕೆ ಏನಾದರೂ ಈ ರೀತಿ ಜಗಳ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕಾದ್ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಯಾವ ಕಾರಣಕ್ಕೆ ಇಬ್ರು ಅರ್ಚಕರು ಗಲಾಟೆ ಮಾಡ್ಕೊಂಡಿರೋದು? ಅಲ್ಲಿ ದೃಶ್ಯ ನೋಡ್ತಾ ಇದ್ರೆ ಒಂದ್ ಅರ್ಥ ಆಗುತ್ತೆ, ಇಬ್ರು ಕೂಡ ಅರ್ಚನೆ ತಟ್ಟೆಯ ಕಾಸಿಗೆ ಏನಾದ್ರು ಆ ಒಂದು ವಿಚಾರಕ್ಕೆ ಏನಾದ್ರು ಗಲಾಟೆ ಮಾಡ್ಕೊಂಡಿದಾರ ಹೇಗೆ? ಚೈತ್ರ, ಇದು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದಂತಹ ಇಡುಗುಂಜಿ ಗಣಪತಿ ದೇವಾಲಯದಲ್ಲಿ ನಡೆದಿರತಕ್ಕಂತ ಅರ್ಚಕರ ಒಂದು ಕಿತ್ತಾಟ. ಇದು ವಿಚಾರ ಈಗ ಬೆಳಕಿಗೆ ಬಂದಿರುವಂತದ್ದು, ಈ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ಈ ಘಟನೆ ಯಾಕೆ ನಡೆದಿರ್ಬೋದು ಎನ್ನುವಂತ ಬಗ್ಗೆ ಮಾಹಿತಿ ಕೆದಕಿದಾಗ ಇದು ಕಾಣಿಕೆಯ ವಿಚಾರವಾಗಿ, ಅಂದ್ರೆ ಭಕ್ತರು ಹಾಕಿದಂತ ಕಾಣಿಕೆಯ ವಿಚಾರವಾಗಿ, ಪೂಜಾ ಕಾಣಿಕೆ ವಿಚಾರವಾಗಿ ನಡೆದಿರತಕ್ಕಂತ ಒಂದು ಕಿತ್ತಾಟ ಎನ್ನುವಂಥದ್ದು ನಾವು ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು. ಇದು ಉತ್ತರ ಕನ್ನಡ ಜಿಲ್ಲೆಯ ಇಡಗುಂಜಿ ಗಣಪತಿ ದೇವಾಲಯದ ವಿಘ್ನ ನಿವಾರಕನ ಎದುರುಗಡೆ ಈ ಇಬ್ಬರು ದೇವಾಲಯದ ಅರ್ಚಕರು ಕಿತ್ತಾಟವನ್ನ ಮಾಡಿಕೊಂಡು ಭಕ್ತರಿಗೆ ಒಂದು ಮುಜುಗರ ತಂದಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ಈ ವಿಡಿಯೋವನ್ನ ಚಿತ್ರೀಕರಿಸಿದಂತಹ ಅಲ್ಲಿರುವಂತಹ ಒಬ್ಬ ಭಕ್ತ ಈಗ ಈ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡ್ತಾ ಇರುವಂತದ್ದು. ಈ ಘಟನೆ ಈ ಹಿಂದೆ ಒಂದು 4-5 ದಿನಗಳ ಹಿಂದೆ ನಡೆದಿದೆ ಎನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಈ ಘಟನೆಯ ನಂತರ ಈ ಇಬ್ಬರು ಅರ್ಚಕರು ಮತ್ತೆ ಒಂದಾಗಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂತದ್ದು. ಆದ್ರೆ ಮೂಲವಾಗಿ ಇವರು ಕಿತ್ತಾಟಕ್ಕೆ ಇಲ್ಲಿನ ಭಕ್ತರು ಹಾಕಿದಂತ ಕಾಣಿಕೆಯ, ಪೂಜಾ ಕಾಣಿಕೆಯ ವಿಚಾರವೇ ಈ ಘಟನೆಗೆ ಮುಖ್ಯ ಕಾರಣ ಎನ್ನುವಂಥದ್ದು ನಾವು ತಿಳ್ಕೊಂಡಿರುವಂತಹ ಒಂದು ಮಾಹಿತಿ. ಚೈತ್ರ, ಓಕೆ, ಥ್ಯಾಂಕ್ ಯು ದರ್ಶನ್ ತಮ್ಮ ಡೀಟೇಲ್ಸ್ಗೆ.